ನಮಸ್ತೆ ಫ್ರೆಂಡ್ಸ್, ಸಾಯಿ ನೇತ್ರಾನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಸ್ವಲ್ಪ ತೊಳಿಬೇಕು. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸ್ಬಿಡೋಣ. ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋರು ಇಬ್ಬರೂ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಸ್ವಲ್ಪ ಬಟ್ಟೆ ನಾನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಬಟ್ಟೆ ಎಲ್ಲ ಮಡ್ಚಿಕ್ಬೇಕು, ಪಾತ್ರೆ ತೊಳಿಬೇಕು. ಮತ್ತು ಸ್ಕೂಲ್ಗೆ ಹೋಗ್ಬೇಕು. ಇವಾಗ 12:30 ಹೋಗಿ ಊಟ ಹಾಕ್ಬಿಟ್ಟು ಬರಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ನಾವೆಲ್ಲ ಗುಡಿಸಿ ಇನ್ನೊಂದು ಕಿತ್ತ ತಿರ್ಗಾ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ರೆ ಅವ್ರು ಬರೋಪಟ್ಟಿಗೆಲ್ಲ ಕ್ಲೀನಾಗಿರ್ತೈತೆ. 3:30 ಬರ್ತಾರೆ ಫ್ರೆಂಡ್ಸ್. ಅದಕ್ಕೆ ಎಲ್ಲ ಗುಡಿಸಿಕ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳಿಬೇಕು. ನೋಡಿ, ಎಲ್ಲ ಗುಡಿಸ್ಬಿಟ್ಟು ಬಟ್ಟೆ ಹಾಕ್ಕೊಂಡು ಮಡ್ಚಿಕ್ಬಿಡ್ತೀನಿ. ಫ್ರೆಂಡ್ಸ್, ನಮ್ಮ ಗಿಡದಲ್ಲಿ ಇವತ್ತು ಹೂವು ಬಿಟ್ಟೈತೆ, ದಾಸವಾಳ ಹೂವು. ಎಷ್ಟು 2 ಹೂವು ಬಿಟ್ಟವೆ, 2 ಕಲರು. ಎಷ್ಟು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಅಗಲ ಚಿಕ್ಕ ಗಿಡದಲ್ಲಿ ಇನ್ನೊಂದು ಮೊಗ್ಗೈತೆ. ಇದು ಸಖತ್ತಾಗಿ ಅರಳೈತೆ ಫ್ರೆಂಡ್ಸ್. ಇದು ಇನ್ನೊಂದು ಗಿಡ ತೋರಿಸ್ತೀನಿ. ಇದು ರೆಡ್, ಅದು ಸ್ವಲ್ಪ ಪಿಂಕು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಪಿಂಕ್. ನೋಡಿ ಮೊಗ್ಗು ಚೆನ್ನಾಗೈತೆ, ದೊಡ್ಡದಾಗಿ ಅರಳೈತೆ. ಚಿಕ್ಕ ಪಾಟ ನೋಡಿ ಫ್ರೆಂಡ್ಸ್. ಇಷ್ಟು ಬಟ್ಟೆ ಇವೆ. ಇಷ್ಟು ಬಟ್ಟೆನೂ ಮಡ್ಸಿಕ್ಬಿಟ್ಟು ಮತ್ತು ಪಾತ್ರೆ ತೊಳೆದ್ಬಿಟ್ರೆ ಆಮೇಲೆ ಮನೆ ಒರೆಸಿ ಒಗೆಯೋದೇನೋ ಒಗೆದ್ಬಿಡ್ತಾರೆ. ಮಡ್ಸಾಕೋದೇ ಪ್ರಾಬ್ಲಮ್, ಮಡ್ಸೋದೇ ಜಾಸ್ತಿ ಕಷ್ಟ. ಒಗೆಯೋದೇನೋ ಮಿಷಿನ್ಗೆ ಹಾಕ್ಬಿಡ್ತಾರೆ ಫ್ರೆಂಡ್ಸ್. ಇವಾಗೆ ಮಡ್ಸಿಕ್ಕೋದೆ. ಎಲ್ಲ ಮಡ್ಸಿಕ್ಬಿಟ್ಟು ಮತ್ತು 3:30 ಬರ್ತಾರಲ್ಲ, ಅಂದಪಟ್ಟಿಗೆಲ್ಲ ಕೆಲಸ ಆಗಿಬಿಟ್ರೆ ಸರೋತೈತಿ. ಇಲ್ಲಾಂದರೆ ಎಲ್ಲ ತಿರ್ಗಾ ಅವ್ರು ಬಂದು ತಿರ್ಗಾ ಗಲೀಜು ಮಾಡೋದು, ತಿರ್ಗಾ ಕ್ಲೀನ್ ಮಾಡೋದು, ಇದೇ ಕೆಲಸ. ಬಟ್ಟೆ ಮಡ್ಸಿ ಪಾತ್ರೆ ಉಜ್ಜಿಬಿಡಬೇಕು ಹೋಗಿ. ಆಮೇಲೆ ಕೆಲ್ಸಕ್ಕೆ ಹೋದ್ರೆ ನಾನು 12:30 ಹೋಗಬೇಕು. ಟೈಮ್ ಆಯಿತು. ಡೈಲಿ ರೊಟೀನ್. ಪಾತ್ರೆ ಉಜ್ಜು, ಅಡುಗೆ ಮಾಡು, ಬಟ್ಟೆ ಒಗಿ, ಮನೆ ಗುಡಿಸು, ಒರೆಸು, ಇದೇ ಡೈಲಿ ನಮ್ಮದು ರೊಟೀನ್. ಆ ಕೆಲಸ ಮಾಡಿ ಈ ಕೆಲಸ ಅದೇ ಟೈಮ್ ಆಗೋತೈತಿ. ಬೆಳಗ್ಗೆ ಪಟ್ಕಿ, ಸಂಜೆ ಪಟ್ಕಿ ಎಲ್ಲ ಕೆಲಸ ಮುಗೀತು. ಬೆಳಗ್ಗೆಯಿಂದ ಎದ್ದೇಳೋದು, ಅವ್ರನ್ನ ರೆಡಿ ಮಾಡೋದು, ಅವ್ರನ್ನ ಸ್ಕೂಲ್ ಕಳಿಸೋದು, ಮತ್ತು ಟಿಫನ್ ಮಾಡೋದು, ತಲೆ ಬಾಸಿ ಅವಕ್ಕೆಲ್ಲ ರೆಡಿ ಮಾಡಿ ತಿರ್ಗಾ ಅವ್ರು ಹೋದ್ಮೇಲೆ ರೆಸ್ಟೇ ಸಿಗೋಲ್ಲ. ಸ್ವಲ್ಪ ಟೀ ಕುಡಿಯೋದು, ತಿರ್ಗಿ ಮಾಮೂಲಿ ಪಾತ್ರೆ. ಡೈಲಿ ಅದೇ ಕೆಲಸ. ಇದು ಹೌಸ್ ವೈಫ್ ಅಂದ್ರೇ ಹಂಗೆ, ಮನೆ ಕೆಲಸ ಮಾಡು, ಅವ್ರನ್ನ ಕಳಿಸು ಅನ್ನೋದು. ಅವ್ರು ಯೂನಿಫಾರ್ಮ್ ತೊಳಿಬೇಕು ಕರೆಕ್ಟಿಗೆ. ಇದೇ ಫ್ರೆಂಡ್ಸ್ ಡೈಲಿ ನಮ್ಮದು ಕೆಲಸ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು, ನೋಡಿರಿ, ನಾಳೆ ಟಿಫನ್ಗೆ ದೋಸೆಗೆ ನಾನು ಹಾಕಿದ್ದೀನಿ. ಅದಕ್ಕೆ ಸೈಡ್ ತೊಳೆದ್ಬಿಟ್ಟು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ಒಳಗೆ ಕೊಟ್ಟಿಲ್ಲ ಪೈಪ್ ಗ್ಯಾಸ್ದು, ಅದಕ್ಕೆ ಫ್ರೆಂಡ್ಸ್ ಅದಕ್ಕೆ ಸೈಡಲ್ಲೇ ಇದರಲ್ಲಿ ಇಟ್ಕೊಂಡಿದ್ದೀರಿ. ಅದಕ್ಕೆ ಪೈಪೆಲ್ಲ ಕಾಣಿಸ್ತೈತಿ. ನೋಡಿರಿ, ಸಿಂಕಲ್ಲಿ ಇಷ್ಟು ಪಾತ್ರೆ ಇವೆ. ಈ ಪಾತ್ರೆ ಎಲ್ಲ ತೊಳೆದು ಅದಕ್ಕೆ ಇದೆಲ್ಲ ಹಂಗೆ ಕ್ಲೀನ್ ಮಾಡ್ಕೊಬಿಡೋಣ. ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಹಂಗೆ ತೊಳೆದು ಇದು ಮಾಡ್ಕೊಂಬಿಡೋಣ ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸಿಂಕೆಲ್ಲ ನಾನು ಎಲ್ಲ ತೊಳೆದಿತ್ತೆಲ್ಲ ಆಯಿತು ಫ್ರೆಂಡ್ಸ್. ನೋಡಿ, ಗಿಡದಲ್ಲಿ ಸ್ವಲ್ಪ ನೀರು ಚೇಂಜ್ ಮಾಡಬೇಕು. ಅದಕ್ಕೆ ಚೇಂಜ್ ಮಾಡೋಣ. ಸ್ವಲ್ಪ ನೋಡಿ ವಾಶ್ ಹಾಕ್ಬಿಟ್ಟು
ನೋಡಿ ಬೇರುಗಳೆಲ್ಲ ಎತ್ತಿಬಿಟ್ಟು ನೋಡಿ, ಇಲ್ಲಾಂದರೆ ಅದೆಲ್ಲ ಒಂಥರ ಗಲೀಜಾಗಿ ಹಂಗೆ ಇರ್ತೈತೆ ನೋಡ್ರಿ. ಇದೊಂದು ಬೇರೆ ನೋಡ್ರಿ ಮೋಸೆ ಹೆಂಗೆ ಬಂದೈತೆ, ಅದರೊಳಗೆ ಇತ್ತು. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮಾಡಿಬಿಟ್ರೆ, ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬಂದುಬಿಡ್ತೈತೆ ಸಿಂಕ್ ಹತ್ರ ಅಲ್ಲ. ಅದಕ್ಕೆಲ್ಲ ಕ್ಲೀನ್ ಮಾಡಿಬಿಡೋಣ. ಈ ಥರ ಹಣ್ಣೆಲೆ ಏನೇನಿದ್ರೆ ಕಟ್ ಮಾಡಿಬಿಡ್ಬೇಕು ನೋಡ್ರಿ. ಇದು ಅದಕ್ಕೆ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ನೋಡಿ ಇದೊಂದು ಇಟ್ಕೊಂಡಿದ್ದೀನಿ. ಅದು ನೀರೆಲ್ಲ ಸೋರ್ತೈತಲ್ಲ, ಮಣ್ಣುದ್ದದು. ಇದು ಮಣ್ಣದ್ದು, ಅದಕ್ಕೆ ಇದ್ರಾಗೆಲ್ಲ ನೀರೆಲ್ಲ ಅದು ನೋಡಿ ಥರ ಇಟ್ಬಿಡೋದು. ಇನ್ನೊಂದು ಗಿಡ ಇಕ್ಬೇಕು, ಎಲ್ಲ ನೀರು ತುಂಬಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಇಕ್ಬಿಡೋದು. ಇನ್ನೊಂದು ಗಿಡ ಎತ್ಕೊತೀನಿ ರೀ ಫ್ರೆಂಡ್ಸ್. ನೋಡಿರಿ, ಇದೊಂದು ಗಿಡಕ್ಕೂ ಅಷ್ಟೇ ನೀರೆಲ್ಲ ಖಾಲಿ ಆಗಿಬಿಟ್ಟೈತೆ, ಡ್ರೈ ಆಗಿಬಿಟ್ಟೈತೆ. ನೀರು ಖಾಲಿ ಆದಮೇಲೆ ನಾನು ಹಾಕೋದು, ಎಲ್ಲ ಕ್ಲೀನ್ ಮಾಡ್ತೀನಿ. ಬೇರು ನೋಡಿ ಫ್ರೆಂಡ್ಸ್, ಚಿಕ್ಕ ಪಾಟಲ್ಲಿ ಸ್ವಲ್ಪ ನೀರೆಲ್ಲ ಇದಾಗಬೇಕು. ಅದಕ್ಕೆ ಇಲ್ಲಿ ಸಿಂಕಳಿಗೆ ಕೂಡ್ತೀನಿ, ಸ್ವಲ್ಪ ಡ್ರೈ ಆಗಲಿ ಅಂತೆಲ್ಲ ನೀರೆಲ್ಲ ಇದಾಗಲ್ಲ. ನೋಡಿರಿ, ಇದೊಂದು ನೀರೇ ಇಲ್ಲ ಇದರಲ್ಲಿ. ನೋಡಿರಿ, ನೀರೆಲ್ಲ ಒಂಚೂರು ಐತೆ ನೀರು, ನೋಡಿರಿ ಅಷ್ಟೇ. ಎಲ್ಲ ಎರಡು ಒಂದೇ ಗಿಡನೇ. ಬೇರು ಸಮೇತ ತೊಳೆದ್ಬಿಡ್ತೀನಿ, ಬಂದರೆ ಗಲೀಜಾಗ್ಬಿಡ್ತೀನಿ. ಇರೋದೇ ಅಲ್ಲಿರೋದು, ಅದಕ್ಕೆ ಅದನ್ನ ಅಲ್ಲಿ ಇಕ್ಕಿದ್ದೀನಿ. ಇದನ್ನು ನೋಡಿರಿ, ಇಲ್ಲಿ ಇಕ್ಕೋದು ನೋಡಿರಿ, ಇಲ್ಲಿ ಐತಲ್ಲ ಈ ಕ್ಯಾಪು, ಇದಕ್ಕೆ ಹಾಕ್ಬಿಟ್ರೆ ಅದಕ್ಕೆ ಅದನ್ನ ಅಲ್ಲಿ ಇಕ್ಕೋದು. ಇನ್ನೂ ಒಂದು 3 ಗಿಡ ತೊಳಿಬೇಕು, ಹಂಗೆ ತೊಳೆದು ಬಿಡೋಣ ಅಂತ ನೋಡಿ ಫ್ರೆಂಡ್ಸ್. ಇದು ಹಂಗೆ ತೊಳೆದು ಬಿಡೋಣ ಅಂತ ತೊಳಿತಾ ಇದ್ದೀನಿ. ಲಕ್ಕಿ ಬೇಂಬು ಮತ್ತು ಮನಿ ಪ್ಲ್ಯಾಂಟ್, ಇದು ನೋಡಿರಿ ಮೋಸ್. ನೀರೆಲ್ಲ ಡ್ರೈ ಆಗಿಬಿಟ್ಟೈತೆ, ಅದಕ್ಕೆ ಹಿಂಗೆ ಕಲ್ಲು ಹಾಕಿದ್ದೀನಿ. ಸ್ವಲ್ಪ ತೊಳೆದು ಬಿಡೋಣ. ಸಣ್ಣಗೆ ಧೂಳೇ ಇರ್ತೈತೆ ಫ್ರೆಂಡ್ಸ್ ಇದ್ರ ಜೊತೆ. ಎರಡೂ ಒಂದರಲ್ಲೇ ಇಟ್ಟಿದ್ದು ನೋಡಿ. ಇವಾಗ ಸ್ವಲ್ಪ ನೀರೆಲ್ಲ ಇದೆಲ್ಲ ಜಾಸ್ತಿ ನೀರಾಗಿರ್ತೈತಲ್ಲ, ಅದೆಲ್ಲ ಸೋರ್ತಾ ಇರ್ತೈತೆ ಅಂದ್ಬಿಟ್ಟು ಇದೆಲ್ಲ ಇಲ್ಲೇ ಡ್ರೈ ಆಗಲಿ, ನೀರೆಲ್ಲ ಸ್ವಲ್ಪ ಇದಾದ್ಮೇಲೆ ಅಲ್ಲಿ ಇಕ್ತೀನಿ. ಇವೆಲ್ಲ ಚೇಂಜ್ ಮಾಡಬೇಕು ಫ್ರೆಂಡ್ಸ್, ಇವೆಲ್ಲನೂ ಇನ್ನೂ ಚೇಂಜ್ ಮಾಡಿಲ್ಲ. ಇವೆಲ್ಲ ತೊಳೆದು ಬಿಡ್ಬೇಕು ಹಂಗೆ. ಇದು ಸ್ವಲ್ಪ ನೀರು ಖಾಲಿ ಮಾಡಬೇಕು ಫ್ರೆಂಡ್ಸ್, ಇದರಲ್ಲೇನೂ ನೋಡಿರಿ ನೀರೆಲ್ಲ ಇದಾಗೈತಿ. ಮತ್ತು ಇದರಲ್ಲೇ ನೋಡಿ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.